ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಹುಣಸೆ ಹಣ್ಣಿನ ಪೇಸ್ಟ್ ಮಾಡೋದು ಯಾವ ರೀತಿ ಅಂತ ಭಾಳ ಸುಲಭವಾಗಿ ಮಾಡ್ಬೋದು. ಒಮ್ಮೆ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ಪ್ರತಿನಿತ್ಯದ ಅಡುಗೆಗೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3/4 kg ಹುಣಸೆ ಹಣ್ಣನ್ನು ತೊಗೊಂಡಿದ್ದೇನೆ. ಹುಣಸೆ ಹಣ್ಣಲ್ಲಿ ನಾರು ಮತ್ತು ಹುಣಸೆ ಬೀಜ ಇರುತ್ತೆ, ಆದ್ದರಿಂದ ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಮೊದಲಿಗೆ ಆದಷ್ಟು ನಾರನ್ನ ತೆಗಿಬೇಕು. ಆನಂತರ ಹುಣಸೆ ಬೀಜ ಏನಾದರೂ ಸಿಕ್ಕಿದ್ರೆ ಅದನ್ನು ಸಹ ಬೇರ್ಪಡಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿದ್ದಾಗಿದೆ. ಈಗ ಒಂದು ಬಾಣಲಿ ತೊಗೋಬೇಕು. ಬಾಣಲಿಗೆ ಹಾಕ್ಕೋಬೇಕಾಗತ್ತೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಒಳ್ಳೆ ನೀರು ಹಾಕ್ಕೊಂಡು ಒಮ್ಮೆ ತೊಳ್ಕೋಬೇಕು. ಅದರಲ್ಲಿ ಏನಾದರೂ ಡಸ್ಟ್ ಇದ್ದರೆ ಹೋಗುತ್ತೆ, ಆದ್ದರಿಂದ ನೀರನ್ನು ಹಾಕ್ಕೊಂಡು ಒಂದು ಸಾರಿ ತೊಳ್ಕೋಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಧೂಳು ಜಾಸ್ತಿ ಇತ್ತು ಅಂದರೆ 2 ಸರಿನೂ ಸಹ ತೊಳ್ಕೋಬೇಕು. ಈಗ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತೇನೆ ಹುಣಸೆ ಹಣ್ಣನ್ನು. ಜಾಸ್ತಿ ಕಿವುಚಬಾರ್ದು ಹುಣಸೆ ಹಣ್ಣು. ಈಗ ತೊಳ್ಕೊಂಡಿದ್ದಾಗಿದೆ ಹುಣಸೆ ಹಣ್ಣನ್ನು. ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕಾಗತ್ತೆ ಹುಣಸೆ ಹಣ್ಣನ್ನು. ಈಗ ಹುಣಸೆಹಣ್ಣನ್ನು ತೊಳೆದಾದ್ಮೇಲೆ ಅದೇ ಬಾಣಲಿನ ಕ್ಲೀನ್ ಮಾಡಿಕೊಂಡು ಆ ಬಾಣಲಿಗೆ ಹಾಕ್ಕೋಬೇಕು. ಹುಣಸೆಹಣ್ಣು ಮುಳುಗೋಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು 2 3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಹುಣಸೆಹಣ್ಣನ್ನು. ನೀರು ಬಿಸಿ ಆದರೆ ಸಾಕು. ನೀರು ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹುಣಸೆ ಹಣ್ಣನ್ನು ನೆನೆಯಲಿಕ್ಕೆ ಬಿಡಬೇಕು ಮತ್ತು ತಣ್ಣಗಾಗಲಿಕ್ಕೂ ಸಹ ಬಿಡಬೇಕಾಗತ್ತೆ. ಸುಮಾರು ಅರ್ಧ ಗಂಟೆ ಬೇಕಾಗುತ್ತೆ ತಣ್ಣಗಾಗಲಿಕ್ಕೆ. ಈಗ ಚೆನ್ನಾಗಿ ನೆಂದಿರೋಂಥ ಹುಣಸೆ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೇಕಾಗತ್ತೆ. ಪೇಸ್ಟು ತುಂಬ ಗಟ್ಟಿ ಇದ್ದರೆ ಸೋಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಾನಿಲ್ಲಿ ಒಂದು ಪಾತ್ರೆಗೆ ಹುಣಸೆಹಣ್ಣನ್ನು ರುಬ್ಬಿ ಹಾಕ್ಕೊಂಡು ಅದಕ್ಕೆ ಸಾಕಷ್ಟು ನೀರನ್ನು ಬೆರೆಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ತಂದುಕೊಂಡು ಆ ನಂತರ ಸೋಸ್ಕೋತಾ ಇದ್ದೇನೆ. ತುಂಬ ಗಟ್ಟಿ ಆದರೆ ಸೋಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸೋಸೋದಕ್ಕೆ ಬಹಳ ಈಸಿ ಆಗುತ್ತೆ. ಜಾಲರಿ ಸಹಾಯದಿಂದ ಸೋಸ್ತಾ ಇದ್ದೇನೆ. ಇಲ್ಲಿ ಯಾವ ಬಾಣಲಿನಲ್ಲಿ ನಾನು ಹುಣಸೆ ಹಣ್ಣನ್ನು ಬೇಯಿಸ್ಕೊಂಡಿದ್ನೋ ಅದೇ ಬಾಣಲಿಗೆ ಡೈರೆಕ್ಟಾಗಿ ಸೋಸ್ಕೋತಾ ಇದ್ದೀನಿ. ಹುಣಸೆಹಣ್ಣಿನ ರಸನ ಸಪ್ರೇಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗ್ತಾ ಇರಬೇಕಾಗತ್ತೆ. ಒಂದು ಕುದಿ ಚೆನ್ನಾಗಿ ಕುದಿಯೋವರೆಗೂ ಸಹ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗ್ತಾ ಇರಬೇಕು. ಕುದಿ ಬಂದಾದಮೇಲೆ ಸ್ಟವ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ತಿರುಗ್ತಾ ಇರಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನಾದರೂ ತಿರುಗಿದ್ರೆ ಅದು ತುಂಬಾ ಸಿಡಿಯುತ್ತೆ. ಆದ್ದರಿಂದ ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ತಿರುಗಿಸ್ಬೇಕು. ಸಂಪೂರ್ಣವಾಗಿ ನೊರೆ ಇಲ್ದಂಗೆ ಹಾಕಬೇಕು. ಅಲ್ಲಿವರೆಗೂ ಸಹ ಚೆನ್ನಾಗಿ ತಿರುಗ್ತಾನೆ ಇರಬೇಕಾಗತ್ತೆ. ಆದಷ್ಟು ಜಾಗ್ರತೆ ವಹಿಸಿ ಕುದಿಸ್ಬೇಕಾದ್ರೆ ಆದಷ್ಟು ಏಪ್ರಾನ್ ಹಾಕ್ಕೊಂಡ್ರೆ ಒಳ್ಳೆಯದು. ಈ ರೀತಿ ಚೆನ್ನಾಗಿ ಕುದೀತಿದೆ. ಈಗ ಈ ಹದಕ್ಕೆ ಬರಬೇಕು. ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಹದಕ್ಕೆ ಬಂದಾಗ ಸುಮಾರು 100 ಗ್ರಾಮಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಹುಣಸೆ ಪೇಸ್ಟ್ಗೆ ಉಪ್ಪನ್ನು ಹಾಕಾದ್ಮೇಲೆ ಸುಮಾರು 3 4 ನಿಮಿಷಗಳ ಕಾಲ ಚೆನ್ನಾಗಿ ತಿರುಗಿಸ್ಬೇಕು. ಆ ನಂತರ ಸುಮಾರು 100 ಗ್ರಾಮಷ್ಟು ಅಡುಗೆ ಎಣ್ಣೆನೂ ಸಹ ಹಾಕೋತಾ ಇದ್ದೀನಿ ಇಲ್ಲಿ. ಅಡುಗೆ ಎಣ್ಣೆನ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ತಿರುಗ್ತಾನೆ ಇರಬೇಕು. ಎಣ್ಣೆ ಹಾಕಿದ್ಮೇಲೆ ತುಂಬಾ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಎಣ್ಣೆ, ಅಲ್ಲಿವರೆಗೂ ಸಹ ಈ ರೀತಿ ತಿರುಗ್ತಾನೆ ಇರಬೇಕಾಗತ್ತೆ. ಈ ರೀತಿ ಹುಣಸೆ ಹಣ್ಣಿನ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಚಟ್ನಿಗಂತೂ ತುಂಬಾ ಉಪಯೋಗಕ್ಕೆ ಬರುತ್ತೆ ಹಾಗೂ ರಸಮ್ ಮಾಡಲಿಕ್ಕಂತೂ ಬಹಳ ಅನುಕೂಲ ಆಗುತ್ತೆ. ಇನ್ನು ಹುಣಸೆಹಣ್ಣಿನ ಪೇಸ್ಟ್ನ ನಾವು ಗುಜ್ಜೋಲಕ್ಕಿ ಮಾಡೋದಕ್ಕೂ ಸಹ ಬಳಸ್ಬೋದು, ವಾಂಗಿಬಾತ್ ಮಾಡಲಿಕ್ಕೂ ಸಹ ಬಳಸ್ಕೋಬೋದು.
ಹುಣಸೆ ಹಣ್ಣಿನ ಪೇಸ್ಟ್ ರೆಡಿ ಇದ್ದರೆ ಸುಮಾರು ಡಿಶಸ್ಗೆ ನಾವು ಈ ಪೇಸ್ಟ್ನ ಉಪಯೋಗಿಸ್ಕೋಬೋದು. ಬಹಳ ಸಹಾಯ ಆಗುತ್ತೆ ನಮಗೆ ಹುಣಸೆ ಹಣ್ಣಿನ ಪೇಸ್ಟ್ ರೆಡಿ ಇದ್ದರೆ ಮನೆಯಲ್ಲಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಉಪ್ಪು ಮತ್ತು ಅಡುಗೆ ಎಣ್ಣೆ ಪ್ರಿಸರ್ವೇಟಿವ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ. ಆದ್ದರಿಂದ ಒಂದು ಏರ್ಟೈಟ್ ಜಾರ್ಗೆ ಹಾಕಿಟ್ಕೊಂಡ್ರೆ ಸುಮಾರು ದಿವಸಗಳ ಕಾಲ ಉಪಯೋಗಿಸ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.